ಕುಶಾಲತೋಪಿನ ಸಿಡಿಮದ್ದು ಸ್ಫೋಟ ಆಯಿತು ಅಂದ್ರೆ ಅದು ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಬಂದೇ ಬಿಡ್ತು ಅಂತ ಅರ್ಥ. ಅಷ್ಟೇ ಅಲ್ಲ, ಜಂಬೂ ಸವಾರಿ ಮೆರವಣಿಗೆಗೆ ವಿದ್ಯುಕ್ತ ಚಾಲನೆ ದೊರೆತಿದೆ ಎಂದರ್ಥ. 1 ವರ್ಷಗಳ ಕಾಲ ಅಲಂಕಾರಿಕವಾಗಿದ್ದ ಕುಶಾಲತೋಪುಗಳನ್ನು ಸಜ್ಜುಗೊಳಿಸಲಾಗುತ್ತಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆ ಶುರುವಾಗಿದೆ. ಹೀಗಾಗಿ ದಸರಾಗಾಗಿ ಪಿರಂಗಿ ಗಾಡಿಗಳು ಸಜ್ಜುಗೊಂಡಿವೆ. ಐತಿಹಾಸಿಕ ಪಿರಂಗಿ ಗಾಡಿಗಳಿಗೆ ನಗರದ ಸಶಸ್ತ್ರ ಮೀಸಲು ಪಡೆಯಿಂದ ಪೂಜೆಯನ್ನ ನೆರವೇರಿಸಲಾಯಿತು. ಚಾಮುಂಡಿ ಫೋಟೋ ಇಟ್ಟು ಪಿರಂಗಿ ಗಾಡಿಗಳಿಗೆ ಕುಂಬಳಕಾಯಿ ಹೊಡೆಯುವ ಮೂಲಕ ಚಾಲನೆ ನೀಡಲಾಯಿತು. ಪೂಜೆಯಲ್ಲಿ ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಾಡ್ಕರ್ ಸೇರಿದಂತೆ ಅಧಿಕಾರಿಗಳು ಭಾಗಿಯಾಗಿದ್ದರು. ಮೈಸೂರು ಅರಮನೆಯಲ್ಲಿರೋ ಈ ಪಿರಂಗಿ ಗಾಡಿಗಳಿಗೆ ನೂರಾರು ವರ್ಷಗಳ ಇತಿಹಾಸವಿದೆ. ಕಾಶೀಪುರದ ಎ ಬ್ರೊಮೆ ಎಂಬ ಕುಶಲಕರ್ಮಿ ಕಲಾವಿದ ಈ ಪಿರಂಗಿ ಗಾಡಿಗಳನ್ನ ತಯಾರಿಸಿದ್ದ. ಅಂದಿನ ಮಹಾರಾಜರು 1856ರಲ್ಲಿ ಇಟಲಿಯಿಂದ 11 ಪಿರಂಗಿಗಳ ಗಾಡಿಗಳನ್ನ ಮೈಸೂರು ಅರಮನೆಗೆ ತರಿಸಿದ್ರು. 21 ಕುಶಾಲ ತೋಪುಗಳನ್ನ ಸಿಡಿಸಿದಾಗ ಮುಖ್ಯಮಂತ್ರಿಗಳು ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಸಲ್ಲಿಸಿ ಜಂಬೂ ಸವಾರಿಗೆ ಚಾಲನೆ ನೀಡುವುದು ಸಂಪ್ರದಾಯ. ಹೀಗಾಗಿ ಕುಶಾಲ ತೋಪುಗಳನ್ನ ದಸರಾಗೆ ಬಳಸಿಕೊಳ್ಳೋ ಕಾರ್ಯಕ್ಕೆ ಸಾಂಪ್ರದಾಯಿಕವಾಗಿ ಚಾಲನೆ ನೀಡಲಾಯಿತು. ಪ್ರೊಸೆಷನ್ ಡೇ ಇರುತ್ತೆ ಅವತ್ತಿನ ದಿನ. ಮತ್ತೆ ಬನ್ನಿ ಮಂಟಪದಲ್ಲಿ 52 ಸೆಕೆಂಡ್ಗಳು 21 ಗನ್ ಶಾಟ್ ಅನ್ನ ಕೊಡಲಾಗತ್ತೆ ಚಾಮುಂಡಿ ದೇವಿಗೆ ಸಲ್ಯೂಟ್ ತರ. ಸೊ ಅದ್ರ ಪ್ರಯುಕ್ತ ನಾವು ನಮ್ಮ ಏನು ಆನೆಗಳಿರುತ್ತೆ ಮತ್ತೆ ಅವತ್ತಿನ ದಿನ ಕುದುರೆಗಳು ಸಹ ಪರೇಡಲ್ಲಿ ಭಾಗವಹಿಸೋದ್ರಿಂದ ಅದಕ್ಕೆ ಅನುಗುಣವಾಗಿ ಅವರಿಗೆ ಯಾವುದೇ ರೀತಿ ಗನ್ ಶಾಟ್ಗೆ ಅವತ್ತಿನ ದಿನ ಅನ್ಯೂಶುವಲ್ ಅನಿಸಬಾರ್ದು ಅಂತ ಹೇಳ್ಬಿಟ್ಟು ಅವತ್ತಿನ ದಿನ 21 ಗನ್ ಶಾಟ್ ಅನ್ನ ನಾವು 3 ಅಥವಾ 4 ಸಲ ರಿಹರ್ಸಲ್ ಅನ್ನ 4 ಪಿರಂಗಿಗಳನ್ನ ಪರ್ತ್ ಉಕ್ಕಿನಿಂದ ಹಾಗೂ 3 ಪಿರಂಗಿಗಳನ್ನ ಹಿತ್ತಾಳೆಯಿಂದ ತಯಾರಿಸಲಾಗಿದೆ. ಜಂಬೂ ಮೆರವಣಿಗೆಗೆ ಚಾಲನೆ ನೀಡುವ ವೇಳೆ ಮೊಳಗುವ ರಾಷ್ಟ್ರಗೀತೆಯ ವೇಳೆ 21 ಕುಶಾಲ ತೋಪುಗಳನ್ನ ಸಿಡಿಸಲಾಗುತ್ತೆ. ನಾಡಹಬ್ಬ ವಿಜಯದಶಮಿ ದಿನ ವಿಶೇಷವಾಗಿ ಕುಶಾಲ ತೋಪುಗಳನ್ನ 21 ಬಾರಿ ಚಾಮುಂಡೇಶ್ವರಿಗೆ ಸಮರ್ಪಣೆ ಮಾಡಕತ್ತೆ. ಅದರ ಪ್ರಯುಕ್ತವಾಗಿ ಮುಂಚಿತವಾಗಿ ನಮ್ಮ ಪಿರಂಗಿಗಳಿಗೆ ಕುಶಾಲ ತೋಪುಗಳಿಗೆ ವಿಶೇಷವಾಗಿ ಪೂಜೆ ಮಾಡ್ತೀವಿ. ವಿಶೇಷವಾಗಿ ಏನಪ್ಪಾ ಅಂದ್ರೆ ಗಣಪತಿಯ ವಿಜಯ ಗಣಪತಿ ಅಂತ ಹೆಸರೇಳಿ ಗಣಪತಿಯ ಪೂಜೆ ಮಾಡಿ ಮೃತ್ಯುಂಜಯನ ಮಹಾಪೂಜೆ ಮಾಡ್ತೀವಿ. ಬನ್ನಿ ಮಂಟಪದ ಪಂಚಿನ ಕವಾಯತುಗಳ ಕಾರ್ಯಕ್ರಮದಲ್ಲಿ ಈ ಪಿರಂಗಿಗಳಿಂದ ಕುಶಾಲ ತೋಪುಗಳನ್ನ ಸಿಡಿಸಿ ಮಂಗಳ ಹಾಡಲಾಗುತ್ತೆ. ಇಂದಿನಿಂದ ಪಿರಂಗಿ ಗಾಡಿಗಳನ್ನ ಬಳಸಿಕೊಂಡು ಕುಶಾಲ ತೋಪು ಸಿಡಿಸಿ ರಿಹರ್ಸಲ್ ಅನ್ನ ಆರಂಭಿಸಲಾಗುತ್ತದೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್, ನ್ಯೂಸ್ 18 ಮೈಸೂರು.